ನಮಸ್ಕಾರ ರೀ. ಹುಣಗುಂದ್ ಬಂದೆವು. ಹುಣಗುಂದೊಳಗ ಇಲ್ಲೊಬ್ರ ಮಹೇಂದ್ರದ H1R ಸೀರೀಸ್ ಒಂದು ಟ್ರ್ಯಾಕ್ಟರ್ ತಗೊಂಡಾರು. ಅವ್ರನ್ನ ಟ್ರ್ಯಾಕ್ಟರ್ ಅಭಿಪ್ರಾಯ ಹೆಂಗೈತಿ ಕೇಳಾಕ ಬಂದಿದ್ದೆವು. ಬರ್ರಿ ಹಂಗಾರ ಕೇಳೋಣ್ರಿ. ಕಾಕಾರ ನಮಸ್ಕಾರ. ನಮಸ್ಕಾರ. ಈ ಟ್ರ್ಯಾಕ್ಟರ್ ತಗೊಂಡ್ರಿ, ಇದ್ರದ ನಿಮ್ದು ಅಭಿಪ್ರಾಯ ಹೆಂಗದ? ನಾವು ಶ್ರೀಕಾಂತ್ ಹಿರೇಮಠ ಅಂತೇಳಿ ಹುಣೂರು ಸರ. ನಾವು 91ರಾಗಿದ್ದ ಗಾಡಿ ನಿಮ್ಮದು ಅರ್ಜುನ್ 605 ಗಾಡಿನೂ ಇತ್ತು. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮದು ಏರಿಯಾನು ಒಂದು 50-60 ಎಕರೆ ನಮ್ಮ ಜಮೀನು ಕೂಡಿದ್ದಾಗ ಮೊದಲ. ಈ ಗಾಡಿ ತಗೊಂಡಾಗ ಈಗ 25 ಎಕರೆ ನಮ್ಮ ಜಮೀನು ಅದಾವು. ಈಗ ಒಳ್ಳೆ ಇದು ನಮ್ಗೆ ದೊಡ್ಡ ಗಾಡಿ ಕೆಲಸ ಏನು ಮಾಡುತ್ತೆ ನಮ್ಗೆ ಅರ್ಜುನ್ ಮಹೇಂದ್ರ, ಅದ್ರ ಇಕ್ವಲೆಂಟ್ ಇದು ಕೆಲಸ ಮಾಡುತ್ತೆ. ಅದಕ್ಕೆ ನಾವು ಆಗಿ ಈ ಗಾಡಿಯನ್ನು ನಮ್ಮ ಹೊಸ ಒಂದು ಮಾಡಲ್ ಐತಿ, ನ್ಯೂ ಮಾಡಲ್ ಅಂತೇಳಿ ಇದೆಲ್ಲ ನೋಡಿದಾಗ ನಮ್ಮ ಎವರೇಜು ಇದು ಭಾಳ ನಮ್ಗೆ ನಮ್ಮ ಇದಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಈ ಗಾಡಿಯನ್ನು ನಾವು ತಗೊಂಡ್ವಿ. ಒಳ್ಳೆಯದು, ಬಿತ್ತುಕ, ಗಳೆ ಹೊಡಿಯೋದಕ್ಕೆ, ಸಣ್ಣ ಹರಗು, ಕುಂಟಿಗೆ, ನೇಗಿಲಿ ಎಲ್ಲ ಕೆಲಸನೂ ಭಾರಿ ಒಳ್ಳೆ ಕೆಲಸ ಮಾಡಕತ್ತೈತೆ ನಮ್ಮ ಜಮೀನ್ದಾಗ. ನಮ್ಗೆ ಒಳ್ಳೇದು ಅನ್ಸೈತಿ ಇದು ಗಾಡಿ 585. ಯಾಕಂದ್ರೆ ಏನು ಸರ್, ರೋಟಾವೇಟರ್ದು ಒಂದು ನಮ್ಗೆ ಇದನ್ನ ಯಾವ ಕಂಪ್ನಿ ಒಳಗೂ ನಮ್ಗೆ ಇಲ್ಲಿತ್ತು. ನಿಮ್ಗೆ ಅದು ರೋಟಾವೇಟರ್ ನಮ್ಗೆ ಗೇರ್ ಐತಿ, ಆ ಗೇರ್ನು ಕೂಡ ನಮ್ಗೆ ಭಾಳ ಲೈಕ್ ಅನ್ಸೈತಿ. ರೋಟಾವೇಟರ್ ನಮ್ಗೆ ಏನಾರ ಅದು ಪ್ಯಾಕ್ ಆತಂದ್ರೆ ಕ್ಲಿಯರ್ ಮಾಡಾಕ, ಮತ್ತು ಹೈಡ್ರೋಲಿಕ್ ಸಿಸ್ಟಮ್ ಏನು ದೊಡ್ಡ ಗಾಡಿಗೆ ಏನೈತಿ ಆ ಕೆಪಾಸಿಟಿ ಉಳ್ದೈತಿ. ನಮ್ಮ ಕಬ್ಬಿನೂ ಅದಾವ, ಒಂದು 400 ಟನ್ ಕಬ್ಬು ಬೆಳಿತೀವಿ. ಕಬ್ಬಿನ ಗಾಡಿ ಜಗ್ಸಾಕ ಈ ಪಟ್ಟಿ ಹಚ್ಚಿ ನಾವು ಪಟ್ಟಿ ಹಚ್ತೀವಿ ಅಂತ ಟೇಲರ್, ಆ ಪಟ್ಟಿ ಹಚ್ಚಿ ಜಗ್ಗಾಕು ಕೂಡ ಭಾಳ ತಾಕತ್ತಿದ್ದಂಥ ಗಾಡಿ. ಮತ್ತು ನಮ್ಮ ಡಂಪಿಗೆ ನೇಗಲ್ ಪಲ್ಟಿ ಮಾಡಾಕ ಎಲ್ಲ ಆಯಿಲ್ ಮುಖಾಂತರ ಹೈಡ್ರೋಲಿಕ್ ಸಿಸ್ಟಮ್ನ ಪಲ್ಟಿ ಮಾಡೋ ನೇಗಿಲಿ ತೊಗೊಂಡ್ರು ಅದಕ್ಕೂ ಯೂಸ್ ಆಗುವಂಗೈತಿ. ಇಂಥದ್ದೆಲ್ಲ ಒಳ್ಳೇದು ಅನಿಸೈತಿ. ಅದಕ್ಕೆ ನಾವೆಲ್ಲ ಈ ಗಾಡಿ ಲೈಕ್ ಮಾಡಿ ತೊಗೊಂಡ್ವಿ. ಒಂದು ಡಂಪಿಗೆ ಇದನ್ನು ಸಪ್ರೇಟಾಗಿ ಇವರು ಕಂಪ್ನಿಯರ ನಿಮ್ದು ಫಿಟ್ಟಿಂಗ್ ಮಾಡಿದ್ದೀವಿ. ಈ ಸಪ್ರೇಟಾಗಿ ರೈತರಿಗೆ ಇದು ಹಾಕಿತ್ತು. ಮತ್ತು ಇದನ್ನು ಹೈಡ್ರೋಲಿಕ್ ನೇಗಿಲಿಗೆ ಬಂತು, ಮತ್ತು ಈ ಡಂಪ್ ಎತ್ತಾಕ್ ಬಂತು, ಸಪ್ರೇಟಾಗಿ ಆಯ್ತು. ಅದಕ್ಕೊಂದು ಗೇರ್ ಸಪ್ರೇಟ್ ಕೊಟ್ಟಿದ್ದಾರೆ. ಗೇರ್ ಕೊಟ್ಟಾರ. ನಮ್ಮ ಹೈಡ್ರೋಲಿಕ್ದಾಗ ಎತ್ತಾಕ್ ಹೋಗಿದ್ರೆ ಅದು ತೊಂದರೆ ಅನಿಸ್ತಿತ್ತು, ಆಯಿಲ್ ವೇಸ್ಟ್ ಆಗ್ತಿತ್ತು. ಸಪ್ರೇಟ್ ಎಲ್ಲ ಅವನ್ನ ಇದನ್ನು ಮಾಡ್ಯಾರ. ಆ ನೌಜಲ್ ಕುಂದಿರ್ಸೋದ್ರಿಂದ ಭಾಳ ನಮ್ಗೆ ಅನುಕೂಲ ಆಗೈತಿ. ಈಗ ಅವಾಗೆಲ್ಲ ನೇಗಿಲಿ ಪಲ್ಟಿ ಮಾಡಾಕತ್ರ ಅದು ಹೆವಿ ಪಲ್ಟಿ ಆಗಿ ಗಾಡಿಗೆ ಮತ್ತು ಆ ನೇಗಿಲಿಗೆ ಧಕ್ಕೆ ಹಾಕಿತ್ತು. ಅದು ಈ ಟಾಪ್ಲಿಂಗ್ ಬಾರು ಹರವಾಡ ಗಾಯಕ ನಮ್ದು ತಳಗಿಲ್ ಹೋಲಿಗೆ ಜೋಡಿಸ್ಬೋದು. ಈಗ ಆಟ್ರಾಗ ಒಂದು ಸ್ವಲ್ಪ ಇದಕ್ಕೆ ಮಡಿಕೆ ಮತ್ತು ಬಿತ್ತನೆ ಮಾಡೋದಕ್ಕೆ ಇದಕ್ಕೆ ಇದು ಮೂರನೇದ್ದು ಏನೈತಿ ನೇಗಿಲಿ ವಜ್ಜನ ಗಳಕ ಎಲ್ಲ ಈ ಹೋಲು ಕೊಡೋದ್ರಿಂದ ಹಿಂಗೆ ವಿಶೇಷ ಇದೆ. ಇನ್ನೊಂದು ಗಾಡಿ ಒಳಗೆ ನಮ್ಗೆ ಇದ್ದಿಲ್ಲ, ನಾವು ಗಾಡಿ ಯೂಸ್ ಮಾಡಿದಿರೋ ಟೈಪು ಅವಾಗ ಒಂದೇ ಎರಡಿದ್ದು, ಈಗ ಒಂದು ಎಕ್ಸ್ಟ್ರಾ ಹಾಕ್ಯಾರ ಇದಕ್ಕೆ. ಮತ್ತೆ ಇದಲ್ದ ಮತ್ತೆ ಏನೇನು ಕೊಟ್ಟದಾರ? ಈ ಹುಕ್ಕಿಗೆ ನಿಮ್ಗೆ ಚಲೋ ನಮ್ಮ ಪ್ಲೇಟ್ ಇಂಜನ್ ಬೌಡಿಗೆ ಕುಂದಿರುತ್ತಲ್ಲ, ಹೆವಿ ನಟ್ ಕೊಟ್ಟಾರ. ಮತ್ತೆ ಅದಕ್ಕೆ ಹುಕ್ಕಿನ ಬೌಡಿದ ಅದು ದೊಡ್ಡ ನಟ್ ಅದಾವ. ಹಿಂಗಾಗಿ ಗ್ರಿಪ್ ನಮ್ಮ ಟೇಲರ್ಗೆ ಏನು ತೊಂದರೆ ಅಲ್ಲಾರಂಗ ಭಾಳ ಈ ಕಂಪ್ನಿಯವ್ರು ಹೊಸ ಮಾಡಲ್ ಕೊಟ್ಟಿದ್ದಕ್ಕೆ ಅದಕ್ಕೆ ಭಾಳ ಇದು ಆಗೈತಿ. ಈ ಹುಕ್ಕಾಬೆ ಕಂಪ್ನಿಯಿಂದ ಹಾಕ್ಸಿದಾರೆ. ಇವ್ರ ನಿಮ್ಮ ಕಂಪ್ನಿಯರ ಬಂದು ಫಿಟ್ ಮಾಡ್ಯಾರ. 5 ಗಾಡಿಗೆ ಆಲ್ರೆಡಿ ನಾವು ಬೇರೆ ಗಾಡಿ ನೋಡಿದ್ವಲ್ಲ, ಈಗ ನೀವು ನಮ್ದು 585 ಈಗ ನಮ್ಮ ಗಾಡಿ DIಕ ಇವನ್ನೆಲ್ಲ ಸೈಡ್ ಹೆವಿ ಕೊಟ್ಟಾರ, ಚೈನ್ ಇದ್ದಿದ್ದು ಅವಾಗ. ಅದು ಗಾಡಿಗೆ ಮಗ್ಲು ಹೋಗಿ ಸೈಡ್ ಗೆಳೆಯದಾಗ ಒಳ್ಳೆ ಬಿಕ್ಕೊಳಕೈತಿ. ಈಗ ಏನದು ಕರೆಕ್ಟ್ ನಾವು ಸೆಂಟರ್ ಇಟ್ಟು ನಾವು ಫಿಟ್ ಮಾಡಿಬಿಟ್ಟು ಅಂದ್ರೆ ಯಾವ ಗೆಳೆಯನು ಕೂಡ ನಾವು ಅಪ್ಪಾರಿ ಜಗುದಿಲ್ಲ, ಏನಿಲ್ಲ. ಬಾರಿ ಇದನ್ನ ಹೆವಿ ಇದನ್ನ ಕೊಟ್ಟು ಇದನ್ನೊಂದು ಭಾಳ ಒಳ್ಳೇದು ಮಾಡ್ಯಾರ ರೈತರಿಗೆ. ಸೆಟ್ ಆತಂದ್ರೆ ವೈಬ್ರೇಷನ್ಗೆ ಅದು ಉಳಿಸ್ತಿತ್ರಿ. ಇದು ಏನು ಒಂದ್ಸಲ ಸೆಟ್ ಮಾಡಿಬಿಟ್ರೆ ಫಿಟ್ಟಿಂಗ್ ಕರೆಕ್ಟ್ ಕುಂತು ಬಿಡ್ತದೆ. ಕ್ಲಚ್ಗಳು ಇವನ್ನೊಂದು ಸ್ಪ್ರಿಂಗ್ ಹಾಕಿ ಒಂದು ಲಾಕ್ ಕೊಟ್ಟಿದ್ದಾರೆ. ಇದು ಕೂಡ ನಾವು ಭಾಳ ದಿನ ನಿಂದ್ರಿಸಿದ್ವಿ ಅಂದ್ರೆ ಇದು ಲಾಕ್ ಹಾಕಿ ನಾವು ನಿಂದ್ರಿಸ್ಬೇಕು ಇದನ್ನ. ಅಂದ್ರೆ ನಮ್ಮ ಕ್ಲಚ್ ಪೇಟಿಗೆ ಅದಕ್ಕೆ ಏನು ತೊಂದರೆ ಆಗೋದಿಲ್ಲ, ಹತ್ತಿ ನಿಂದ್ರದಿಲ್ಲ. ಅದು ಮೊದಲೆಲ್ಲ ಅಟ್ಯಾಚ್ಮೆಂಟ್ ಆಗಿ ನಾವು ಭಾಳ ದಿನ ನಿಂತ ಕೂಡಲೇನ ನಮ್ಮ ಅದು ಸ್ಟಾರ್ಟರ್ಗೂ ಕೂಡ ಲಿಂಕ್ ಇರ್ತೈತೆ. ಅದು ಕ್ಲಚ್ ಪೇಟಿಗೆ ಮತ್ತು ನಿಟ್ರೋಲ್ ಇತ್ತಪ್ಪ ಅಂದ್ರೆ ಫ್ರೀ ಆಗಿ ತಿರುಗುತ್ತೆ. ಅದು ಗಪ್ನ ಹೆಂಗ್ ಹಿಡ್ಕೊಂಡಿತ್ತು ಅಂದ ಕ್ಲಚ್ ಪೇಟು ನಮ್ಗೆ ಗಾಡಿಗೆ ಸ್ಟಾರ್ಟ್ ಹೇಳ್ತಿದ್ದಿಲ್ಲ ಅವಾಗ. ಈಗ ಸ್ಟಾರ್ಟರ್ ಕೆಪಾಸಿಟಿನೂ ಜಾಸ್ತಿ ಮಾಡ್ಯಾರ. ಮತ್ತೆ ಹಿಂಗಾಗಿ ನಮ್ಗೆ ಅದು ಭಾಳ ಅನುಕೂಲ ಆಗೈತಿ. ಕರೆಕ್ಟಾಗಿ ಅವಾಗ ಶೆಲ್ಫ್ ಹೊಡಿಬೇಕಾತಂದ್ರೆ ನಮ್ಗೆ ನಿಮ್ಮ ಮೊದಲಿನ ಗಾಡಿಗಳಿಗೆ ಶೆಲ್ಫ್ ಲಘು ಹೇಳ್ತಿದ್ದಿಲ್ಲ. ಈಗ ನಾವು ಹೊಡೆದ್ಬಿಟ್ರೆ ಶೆಲ್ಫ್ ಒಂದೇ ಇದಕ್ಕೆ ಎದ್ದು ಬಿಡ್ತೈತಿ. ಚಾರ್ಜಿಂಗ್ ಕೆಪಾಸಿಟಿನೂ ಡೈಮಂಡ್ ಅವೆಲ್ಲ ಕರೆಕ್ಟ್ ಚಲೋ ಕೊಟ್ಟಾರ. ಒಂದಿನ ರನ್ ಮಾಡಿದ್ರು ನಾವು ತಿಂಗಳಲ್ಲಿ ನಿಂದ್ರಿಸಿದ್ರು ಕೂಡ ನಮ್ ಬ್ಯಾಟ್ರಿ ಡೌನ್ ಆಗೋದಿಲ್ಲ. ಸ್ಟೇರಿಂಗು ಮೊದಲ ಸಿಂಗಲ್ ನಮ್ಗೆ ಪಂಪ್ ಇದ್ದಾಗ ಭಾಳ ಸ್ಲೋ ಆಗಿ ಟರ್ನ್ ಹಾಕಿತ್ತು ಗಾಡಿ, ಭಾಳ ಜಾಗ ತಗೊಂತಿತ್ತು ನಮ್ಮ ಹೊಲದ ಜಮೀನ್ದಾಗ. ಈಗ ನಮ್ಮ ಹ್ಯಾಂಡೋಲ್ ಈಗ ನಮ್ಗೆ ಭಾಳ ಫ್ರೀ ಐತಿ. ಮತ್ತೆ ಈಗ 2 ಪಂಪ್ ಕೊಟ್ಟಾರ ಅಂತೇಳಿ ನಮ್ಗೆ ಗೊತ್ತಾದ್ಮೇಲೆ ನಾವು ಚೆಕ್ ಮಾಡಿದೀವಲ್ಲ ಹೊಲದಾಗ, ಮೊದ್ಲಿನ ಗಾಡಿಗೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಐತಿ. ಈ ಸ್ವಲ್ಪ ನೆಲ್ದಾಗನ ಕಟ್ ಆಗುತ್ತೆ. ಅಂದ್ರೆ ನಮ್ಗೆ ಹಸಿ ಇದ್ದ ಬಿತ್ತುವಾಗ ನಾವು ಜಾಸ್ತಿ ಹೊರ ತುಳ್ಚಾಡಂಗಿಲ್ಲ, ಅಲ್ಲೇ ಜಗದ ಮ್ಯಾಗ ನಾವು ಕಟ್ ಮಾಡ್ಬೋದು. ನೀವೇನು ಹುಡುಗ ನೋಡತ್ತೀರಿವ
ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ವಿಡಿಯೋಗಳು ನೋಡಿ ಬ್ಯಾರೆ ಟ್ರ್ಯಾಕ್ಟರ್ ತಗೊಂಡ್ ಅಂತ ಹೇಳಿ ಅವ್ರ ಅಪ್ಪ ಹೇಳತ್ತಿದ್ದ. ಆದ್ರೆ ಅವ್ರ ಅಪ್ಪ ಮಹೇಂದ್ರನ ತಗೊಂಡ್ ಹೇಳಿ ಈ ಮಹೇಂದ್ರ ಟ್ರ್ಯಾಕ್ಟರ್ ತಗೊಂಡಾರು. ಈಗ ಅವ್ನ ಹುಡುಗನಾಗ ಕೇಳೋನು, ಈಗ ಮಹೇಂದ್ರ ತಗೊಂಡ್ಬಳಕ್ ಅವಂಗ ಹೆಂಗ್ ಅನ್ಸಾಯ್ತಿ ಅಂತ ಹೇಳಿ. ನಮ್ಮ ನಿನಗೆ ಹೆಂಗ್ ಅನ್ಸಾಯ್ತು ಮಹೇಂದ್ರ ಟ್ರ್ಯಾಕ್ಟರ್ ತಗೊಂಡ್ಬಳಕ್? ಈಗ ನಿಮ್ ಸೀಟ್ ಕಂಫರ್ಟೇಬಲ್ ಹೆಂಗ್ ಅದ? ಸೀಟ್ ಕಂಫರ್ಟೇಬಲ್ ಸರ ಸರ್ಸೋದು ಇದು ಒಂದು ಅನುಕೂಲ ಐತಿ ಇದ್ರಾಗ. ಸರ್ಸಿ ನಾವು ಎಷ್ಟು ನಾವು ಗಳೆ ಹೊಡಿಯಾಗಿ ಹೆಂಗ ಕುಂದಿರ್ಬೇಕು, ನಮ್ಗೆಲ್ಲ ಈಗ ಈಗೆಲ್ಲ ಈಗ ನೋಡಿದ್ರೆ ಬ್ಯಾಕ್ ಪ್ಯಾನ್ ಅವೆಲ್ಲ ಬರ್ತಾವ. ಇದು ನಮ್ಗೆ ಹೈಟ್ ಮಾಡ್ಕೊಳಕ ಹಿಂದ್ಕ ಮುಂದ್ಕ ಸರ್ಸಾಕ ಭಾಳ ಒಂದು ಇದರಿಂದ ಚಲೋ ಕೊಟ್ಟಾರ ಸೀಟ್. ಭಾಳ ಇದು ಅನಿಸೈತಿ, ಕಂಫರ್ಟೇಬಲ್ ಆಗೈತಿ ನಮ್ಗೆ. ಕಂಫರ್ಟೇಬಲ್ ಐತಿ. ಈಗ ನಾವು ಯಾವ್ರ ನಮ್ಮ ಹುಡುಗರು ನಮ್ಮ ಮಕ್ಕಳು ಮತ್ತೆ ಹೊಲ್ದಾಗ ಹೊಡಿಯುವಾಗ ಅವ್ರಿಗೆ ಸೀಟ್ ಮುಂದಕ್ಕೆ ಮಾಡಿ ಕೊಡಾಕ, ಡ್ರಾಯಿಂಗ್ ಸಣ್ಣ ವಯಸ್ಸಿನಾಗ ಡ್ರಾಯಿಂಗ್ ಕಲಿಯಾಕ ಅವ್ರಿಗೆ ಪರ್ಫೆಕ್ಟ್ ಮಾಡಾಕ ಹೊಲ್ದಾಗ ಭಾಳ ಅನುಕೂಲ ಆಗೈತಿ ಇದು ನಮ್ಮ ಮಹೇಂದ್ರ ಕಂಪನಿ ಅವರು ಮಾಡಿದ್ದು. ತಿಂದು ಸರ್ಸ್ಯಾಡಕ್ ಇದ್ದಿಲ್ಲಲ್ಲ, ನಾವು ಹಾಫ್ ಕ್ಲಚ್ ಹಿಡಿದು ಬ್ರೇಕ್ ಸರಿಯಾಗಿ ಒತ್ತಾಕ್ ಹಾಕಿದ್ದಿಲ್ಲ. ಈಗ ನಾವು ಎಷ್ಟು ಬೇಕು ನಮ್ಮ ಗಾಡಿ ಲೋಡ್ ಇದ್ದಾಗ ನಾವು ಸ್ಪೀಡ್ ಹೊಂಟಾಗ ಏನ್ ಮಾಡ್ಕೋಬೇಕು ಅನ್ನೋದು ನಾವು ಮೊದಲ ಪ್ರಿಪೇರ್ ಆಗಿ ನಾವು ಮಾಡಿದ್ವಿ ಅಂದ್ರ ನಮ್ಮ ಗಾಡಿಗೂ ಗ್ರಿಫ್, ನಮಗೂ ಕೂಡ ನಮ್ಮ ಗಾಡಿಗೆ ಹೊಡೆಯಾಕ ರನ್ನಿಂಗ್ ಕಂಟ್ರೋಲ್ ಮಾಡಾಕ ನಮ್ಗೆ ಭಾರಿ ಈಜಿ ಅನ್ಸೈತಿ. ಈ ಸೀಟ್ ಭಾಳ ಒಳ್ಳೆ ಚಲೋ ಐತಿ. ಗೇರ್ ಭಾಳ ನಮ್ಗೆ ಈಜಿ ಆಗತ್ತೆ ಸರ್. ಇದು ಕ್ಲಚ್ ಸೀಟ್ ಇದರಿಂದ ನಾವು ಗೇರ್ ಹಾಕಾಕ ಸ್ಲೋ ಆಗಿ ಗೇರ್ ಹಾಕೋದು, ಅವಾಗ ಕ್ಲಚ್ ಸರಿಯಾಗಿ ಸಿಗ್ತಿದ್ದಿಲ್ಲ, ಸೀಟ್ ಸರಿ ಇದ್ದಿಲ್ಲಲ್ಲ. ಹಿಂಗಾಗಿ ನಾವು ಯಾಕಡೆ ಬೇಕಾದ್ರೆ ಗೇರ್ ಹಾಕ್ತಿದ್ವಿ, ಗೇರ್ ಬಾಕ್ಸಿಗೆ ತೊಂದರೆ ಮಾಡ್ತಿದ್ವಿ. ಈಗ ಸೀಟ್ ಅಡ್ಜಸ್ಟ್ಮೆಂಟ್ ಕೊಡೋದ್ರಿಂದ ನಮ್ಗೆ ಒಳ್ಳೆ ಗೇರಿಗೂ ಅನುಕೂಲ ಆಗೈತಿ, ಕ್ಲಚ್ ಬ್ರೇಕಿಗೂ ಅನುಕೂಲ ಆಗೈತಿ. ನಾವು ಗಾಡಿ ಎಕ್ಸಿಲೇಟರ್ ಫ್ರೆಶ್ ಮಾಡಾಕ ನಾವ್ ಎಷ್ಟು ಬೇಕಾಟ್ ಇಟ್ಕೊಂಡು ಎಕ್ಸಿಲೇಟರ್ ಮ್ಯಾಗ ಅಷ್ಟ ಲೋಡ್ ಇಟ್ಟು ನಮ್ಮ ಎವರೇಜ್ ಕಾಪಾಡ್ಕೋಬಹುದು. ಭಾಳ ಚೆನ್ನಾಗಿ ಆಗೈತೆ ಸರ್ ಇದು. ಈಗ ಹೇಳ್ಬೇಕಂದ್ರ ಲೈಟ್ ನಾವು ಗಳೆ ಹೊಡಿಯುವಾಗ ಧೂಳಿ ಡಸ್ಟ್ ಇಂದ ಅವಾಗ ಲೈಟ್ ಡಿಮ್ ಇದ್ದು, ಈಗ ಹೈ ಪವರ್ ಅದಾವ ನಿಮ್ ಲೈಟ್ ಕೊಟ್ಟಂತ. ಒಳಗ ಟಾರ್ಚ್ ಚಲೋ ಒಳ್ಳೆ ನಮ್ಗೆ ಬೆಳಕು ಬೀಳುತ್ತೆ. ಏನು ಯಾವ ನಮ್ ಗಳೆ ಹೊಡಿಯುವಾಗ ಡಸ್ಟ್, ಬೇರೆ ಗಾಳಿಯಿಂದ ಬಂದಂತ ಡಸ್ಟ್ ಇದ್ರಿಗೆ ಬರುವಂತ ಗಾಡಿಗಳು ರೋಡ್ ಮ್ಯಾಗೂ ಕೂಡ ನಮ್ಗೇನ ರೋಡ್ ಕರೆಕ್ಟ್ ಆಗಿ ಕಾಣುತ್ತೆ. ಭಾಳ ಲೈಟ್ ಫೋಕಸ್ ಅದ, ಒಳ್ಳೆ ರೀತಿ ಯಾವ ಕಂಪ್ನಿಗೂ ನಿಮ್ಗೆ ಕೊಟ್ಟಿಲ್ಲ. ಆ ಥರ ನಿಮ್ಮ ಕಂಪ್ನಿ ಒಳಗೆ ಲೈಟ್ ಭಾಳ ಫೋಕಸ್ ಐತಿ ಮಹೇಂದ್ರ ನಮ್ಮ ಗಾಡಿ. ಬ್ರೇಕ್ನು ಭಾಳ ನಮ್ಗೆ ಇದು ಅನ್ಸೈತಿ ಸರ್. ಇದು ಅವಾಗೆಲ್ಲ ಮೊದಲ ನಮ್ಮ ಇದ್ರ ಬ್ರೇಕ್ ಸಾದಾ ಬ್ರೇಕ್ ಇದು, ಈಗೆಲ್ಲ ನಮ್ಮ ಆಯಿಲ್ ಬ್ರೇಕ್ರಿಂದ ಭಾಳ ನಮ್ಗೆ ಕೆಪಾಸಿಟಿ ಉಳುವಂಥ ಬ್ರೇಕ್ ಐತಿ. ಏನೋ ಲೋಡ್ ಇದ್ರು ಕೂಡ ಗ್ರಿಪ್ ಆಗಿ ಗಾಡಿ ಹಿಡಿತೈತಿ. ನಾವು ಒಮ್ಮೊಮ್ಮೆ ಗೆಳೆಯದಾಗ ಕಬ್ಬಿನ ಗಾಡಿ ಜಿಗಾಗ ಸಿಂಗಲ್ ಬ್ರೇಕ್ ಮಾಡ್ಬೇಕಾಗುತ್ತೆ, ಅವಾಗ ಕೂಡ ವರ್ಕ್ ಒಳ್ಳೆ ಕೆಲಸ ಕೊಡಕ್ಕೆ. ಈಗ ಬಾನಟ್ ಕೂಡ ಅವಾಗ ಭಾಳ ಹತ್ತಿಯಾಗಿದ್ದು ಸರ್. ಎತ್ತರಕ್ಕೂ ಗ್ಯಾಪಿಗೂ ಡಿಫ್ರೆನ್ಸ್ ಇದ್ದಿದ್ದಕ್ಕೆ ನಮ್ಗೆ ಏನ ನಾವು ಮಳೆ ಆದಾಗ ರಾಡಿಗೆ ರಜ್ಜು ಹತ್ತಿ ನಮ್ಗೆ ಸಿಕ್ಕೊಂದು ಭಾಳ ನಮ್ಗೆ ತೊಂದರೆ ಅನಿಸ್ತೈತಿ. ಈಗೆಲ್ಲ ಇಲ್ಲಿ ಸೈಡ್ ನಾವು ರಾಡಿ ಹತ್ತಿದ್ರು ಕೂಡ ನಮ್ಗೆ ತಕ್ಕೊಳಕ ಮಾಡಾಕ ಯಾವುದಕ್ಕೂ ತೊಂದರೆ ಅಲ್ಲಾರಂಗ ಬಾನಟ್ ಮಟಗಡ ಬಾ ಅಂತ ನೀಟಾಗಿ. ನಾವು ಮಲ್ಲಿನ ಗಾಡಿ ಒಳಗ 50 ತಾಸಿಗೆ 1ನೇ ಸರ್ವಿಸು, ಆಮೇಲೆ 2.5 ತಾಸಿಗೆ 2ನೇ ಸರ್ವಿಸು, ಹಿಂಗೆಲ್ಲ ಕೊಟ್ಟಿದ್ರು. ಈ ಸದ್ಯ ನಮ್ಗೆ ಈ ಗಾಡಿಗೆ ವಿಶೇಷತೆ ಏನ್ ಕೊಟ್ಟಾರ ಸರ್, ಫಸ್ಟ್ನೇ ಸರ್ವಿಸು 100 ತಾಸು, 2ನೇ ಸರ್ವಿಸು 400 ತಾಸು. ಹಿಂಗಾಗಿ ನಾವು ಪ್ರತಿ ಸರ್ವಿಸಿಗೆ ನಮ್ದು ಎಕ್ಸ್ಪೀರಿಯನ್ಸ್ ಖರ್ಚು ಹಾಕಿತ್ತು. ಈಗ ಮತ್ತೊಂದು ಉಳಿತಾಯ ಮಾಡಿದಂಗೆ ಆತಲ್ಲ. ನಮ್ಮ ಆಯಿಲ್ ಕೆಪಾಸಿಟಿ ಮತ್ತು ಇದು ಹೊಸ ಮಾಡಲು ಅಷ್ಟು ಕೆಪಾಸಿಟಿ ಉಳಿದೈತಪ್ಪ, ಇಂಜನ್ನು ಅದು ತಡ್ಕೊಂತೈತೆ ಅಂದ್ರೆ ನಮ್ಗೆ ಆಯಿಲ್ನು ಹಂಗ ಈಗ ಇವು ಬಂದವು. ಆದ್ರೂ ನಿಮ್ಮ ಕಂಪ್ನಿ ಒಳಗೆ ಇಷ್ಟು ನೀವು ಕೊಟ್ಟಿದ್ದಕ್ಕೆ ನಮ್ಗೆ ಭಾಳ ಅದು ರೈತರಿಗೆ ಉಳಿತಾಯ ಆಗೈತಿ. ಬಟ್ ಸರ್ವಿಸಿಂಗ್ ಕಾಸ್ಟ್ ಕಡಿಮೆ ಬರ್ತೈತ್ರಿ, ಮತ್ತೆ ಸರ್ವಿಸಿಂಗ್ ಟೈಮ್ ಹೆಚ್ಚಾಗೈತಿ. ಗ್ಯಾಪ್ ನಮ್ಗೆ ಭಾಳ ಡಿಸ್ಟೆನ್ಸ್ ಅನಿಸೈತಲ್ಲ, ಅದು ಭಾಳ ನಮ್ಗೆ ರೈತರಿಗೆ ಒಳ್ಳೇದಾಗುತ್ತೆ. ನಿಮ್ಗೆ ಒಟ್ಟು ಓವರಾಲ್ ಆಗಿ ಟ್ರ್ಯಾಕ್ಟರ್ ಬಗ್ಗೆ ನಿಮ್ದು ಅಭಿಪ್ರಾಯ ಹೆಂಗೈತ್ರಿ? ಟ್ರ್ಯಾಕ್ಟರ್ ಬಗ್ಗೆ ಅಭಿಪ್ರಾಯ ಹೇಳಕ್ಕೇನು ಸರ, ನಮ್ಮ ಒಕ್ಕಲಿಗರಿಗೆ ಈ ನಮ್ದು ಮಹೇಂದ್ರ ನಾವು 585 ಗಾಡಿ ತಗೊಂಡಿವಲ್ಲ, ಭಾಳ ಮೈಲೇಜು ನಮ್ಮ ಹೊಲದ ಭೂಮಿ ಒಳಗೆ ದುಡ್ಸಾಕ ಭಾಳ ನಮ್ಗೆ ಈಜಿ ಅನ್ಸಕತ್ತ ಸರ್. ಯಾವ ನಮ್ಮ ಮಡಿಕೆ ಹೊಡಿಲಿ, ಕುಂಟಿ ಹೊಡಿಲಿ, ನಾವು ರಂಟಿ ಹೊಡಿಲಿ, ಮಡಿಗೆ ಎಲ್ಲದಕ್ಕೂ ಕೂಡ ನಮ್ಗೆ ಭಾಳ ಹಗುರವಾಗಿ ಕೆಲಸ ಮಾಡಿ ನಮ್ಮ ಮೈಲೇಜ್ ಒಳಗೆ ನಮ್ಗೆಲ್ಲ ರೈತರಿಗೆ ಭಾಳ ಅನುಕೂಲ ಆಗೈತಿ ನಿಮ್ದು ನಮ್ಮ 585 ಗಾಡಿ ಮಹೇಂದ್ರ. ರೈತರು ಅಷ್ಟು ಟ್ರ್ಯಾಕ್ಟರ್ ತಗೊಂಡ್ರೆ ಅಷ್ಟು ಲಾಭದಾಯಕ ಆಗ್ತದೆ. ಹೌದೌದು. ನಮ್ಗೇನು ನಾವು ಇದನ್ನ ವರ್ಷ ನಾವು ಕೂಡ ಈಗ ಬಾಡಿಗೆ ನಮ್ಮ ಹೊಲ ಮನೆ ದುಡಿಸ್ಕೊಂಡು ಬೇರೆ ಕಡೆ ದುಡಿಸಿದ್ರು ಕೂಡ ನಮ್ಮ ಈಸಿಯಾಗಿ ನಮ್ಮ ಎವರೇಜ್ಗೆ ನಮ್ಮ ಹೊಲ ಮನೆ ಕೆಲಸ ಮಾಡಿ ನಾವು ತಗೊಂಡಂಥ ನಾವು ಖರ್ಚು ಮಾಡಿ ತೊಗೊಂಡಿದ್ದ ದುಡ್ಡನ್ನು ನಾವು ಮುಟ್ಟಿಸಾಕ ನಮ್ಗೆ ಭಾಳ ಅನುಕೂಲ ಐತಿ. ಗಾಡಿ ರೈತರು ತೊಗೊಂಡು ದುಡ್ಸಾಕ ಭಾಳ ಅಡ್ಡಿ ಇಲ್ಲ. ಗಾಡಿ ಒಳ್ಳೆ ಗಾಡಿ. ಈಗ ನಾವು ಮಡಿಕೆ ತೊಗೊಂಡಿವಿ ಸರ, ನೇಗಿಲಿ ಐತಿ, ರೋಟಾವೇಟರ್ ಐತಿ, ಮತ್ತೆ ಕೂರ್ಗೆ ಐತಿ ಸರ್. ಈ ಎಲ್ಲ ಸಾಮಾನಕ್ಕೂ ನಮ್ಗೆ ಭಾರಿ ಟೇಲರ್ ಐತಿ. ಎಲ್ಲ ಸಾಮಾನಿಗೂ ಯೂಸ್ ಮಾಡೀವಿ. ಎಲ್ಲ ನಮ್ಗೆ ಸಾಮಾನಕ್ಕೂ ಭಾರಿ ನಮ್ಗೆ ಸೂಟೇಬಲ್ ಆಗೈತಿ ಗಾಡಿ. ಹಿಂಗಾಗಿ ಒಳ್ಳೆ ಗಾಡಿ ಐತಿ. ಎಲ್ಲರೂ ರೈತರು ಇನ್ನೂ ಹೆಚ್ಚಿನ ರೈತರು ಕೂಡ ನಮ್ಮ ಮಹೇಂದ್ರ ಟ್ರ್ಯಾಕ್ಟರಿಯನ್ನು ಯೂಸ್ ಮಾಡೋದ್ರಿಂದ ಭಾಳ ಒಳ್ಳೇದಾಗತ್ತೆ.
ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದಗಳು.